ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದು ಶುಕ್ರವಾರ ಬೆಳಗ್ಗೆ ಟೈಮು 6:15 ಆಗಿತ್ತು. ಇನ್ನು ಸ್ವಲ್ಪ ನಾನು ಬೇಗನೆ ಎದ್ದಿದ್ದೆ. ಇನ್ನು ನೈಟ್ ಅಂತೂ ಸ್ವಲ್ಪ ನಿದ್ದೆ ಇಲ್ಲ ಸರಿಯಾಗಿ. ಇನ್ನು ನನ್ನ ಮಗ ಸ್ವಲ್ಪ ಯಾಕೋ ಕಿರಿಕಿರಿ ಮಾಡ್ತಾ ಇದ್ದ. ಅದಕ್ಕೆ ಅವನು ಕೂಡ ಎದ್ದಿದ್ದ ಒಂದು 2:30 ಹಂಗೆ. ಅದಕ್ಕೋಸ್ಕರ ಇನ್ನು ಎದ್ಬಿಟ್ಟು ಅವನ್ನ ಸ್ವಲ್ಪ ಹೊತ್ತು ಹಂಗೆ ಮಲಗಿಸ್ಕೊಂಡು ಟೈಮ್ ಇದಾಯಿತು. ಅದಕ್ಕೆ ಸ್ವಲ್ಪ ಕಣ್ಣು ಕೂಡ ಉರಿ ಬರ್ತಾಯಿತ್ತು. ಇನ್ನು ನೈಟ್ ಸ್ವಲ್ಪ ವಿಡಿಯೋ ಎಡಿಟಿಂಗು ಮತ್ತು ವಾಯ್ಸ್ ಓವರ್ ಎಲ್ಲ ಕೊಡೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಇನ್ನು ಅದಕ್ಕಾಗಿ ಕೂಡ ಸ್ವಲ್ಪ ಒಂಥರ ಕಣ್ಣೆಲ್ಲ ಸ್ವಲ್ಪ ಜಾಸ್ತಿನೇ ಉರಿತಾ ಇತ್ತು. ಇನ್ನು ಎದ್ಬಿಟ್ಟು ಫಸ್ಟ್ ಟೀಗೆ ಇಟ್ಕೊಂಡೆ. ಇನ್ನು ಅವನು ಎದ್ದಿರಲಿಲ್ಲ. ಅವನು ಎದ್ದೇಳೋವರೆಗೂ ವೆಯ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಎದ್ದ ತಕ್ಷಣ ನನಗೆ ಕಂಪಲ್ಸರಿ ಟೀ ಬೇಕೇ ಬೇಕು. ಇನ್ನು ಅದಕ್ಕೋಸ್ಕರ ಹಂಗೆ ಸ್ವಲ್ಪ ಸೌಂಡ್ ಮಾಡಿದ್ರೆ ನಿಧಾನಕ್ಕೆ ಸ್ವಲ್ಪ ಟೀಗೆ ಇಟ್ಕೊಂಡಿದ್ದೆ, ಟೀ ಕುಡಿಯೋಣ ಅಂತ ಹೇಳಿ. ಇನ್ನು ಟೀ ಎಲ್ಲ ಕುಡಿದು ಎಲ್ಲ ಆದಮೇಲೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಡುಗೆಗೆ ಬಂದು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ಮೊಟ್ಟೆ ಮತ್ತು ಚಿಕನ್ ಅದೆಲ್ಲ ನಾನ್ ವೆಜ್ ಐಟಮ್ ಏನು ಮಾಡೇ ಇಲ್ಲ ಇತ್ತೀಚೆಗೆ. ಅದಕ್ಕೋಸ್ಕರ ಮೊಟ್ಟೆ ಇದ್ದು ಅದಕ್ಕೆ ಸ್ವಲ್ಪ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ, ಸಂಜೆ ಏನಾದರೂ ಸಾಂಬಾರು ಅನ್ನ ಮಾಡ್ಕೊಡೋಣ ಅಂತ ಹೇಳಿ ಇವಾಗ ಹಿಟ್ಟೆಲ್ಲ ಸ್ವಲ್ಪ ಕಲಸಿಟ್ಟಿದ್ದೆ ಫಸ್ಟ್ಗೆ. ಇವಾಗೆಲ್ಲ ಚಪಾತಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಚಪಾತಿ ಮಾಡ್ಕೊಳೋ ಟೈಮಲ್ಲಂತೂ ನನ್ನ ಮಗ ಇದ್ದೇ ಇರ್ತಾನೆ, ಅಡ್ಡ ಬರ್ತಾನೆ ಇರ್ತಾನೆ, ನನಗೂ ಕೊಡು ಅಂತ ಹೇಳ್ತಾ ಇರ್ತಾನೆ. ಇನ್ನು ಅವನಿಗೂ ಕೂಡ ಅದರಲ್ಲಿ ಒಂದು ಸ್ವಲ್ಪ ಇಟ್ಟು ಕೊಡ್ಬೇಕು ನಾನು. ಇನ್ನು ಅದು ತೊಗೊಂಡು ಅವನು ಆಟಾಡ್ಕೊಂಡಿರ್ತಾನೆ ಒಂದೊಂದು ಸರಿ. ಇಲ್ಲಾಂದರೆ ನನಗೂ ಕೂಡ ಕೊಡು, ನಾನು ಕೂಡ ಚಪಾತಿ ಒಸಿತೀನಿ ಅಂತೇಳ್ಬಿಟ್ಟು ಅವನು ಕೂಡ ಸಪ್ರೇಟಾಗೆ ಮಣಿ ಮತ್ತು ಇದು ಕಟ್ಟಿಗೆ ತೊಗೊಂಡು ಅವನು ಕುತ್ಕೊತಾ ಇರ್ತಾನೆ. ಹಂಗೆ ಮಾಡ್ತಾ ಇರ್ತಾನೆ ಒಂದೊಂದು ಸರಿ ಅವನು. ನಾವು ಯಾವುದೇ ಕೆಲಸ ಮಾಡಲಿ ಮಕ್ಕಳಂತೂ ಬರ್ತಾನೆ ಇರ್ತಾರೆ. ಮತ್ತು ಅವ್ರಿಗೆ ನೋಡ್ತಾ ಇರ್ತಾರಲ್ವ ಏನು ಮಾಡ್ತಾ ಇರ್ತಾರೆ ಅಮ್ಮರು ಅಂತೇಳ್ಬಿಟ್ಟು ಈ ಥರ ಚಪಾತಿ ಮಾಡೋದು ಇಲ್ಲ ಬೇರೆ ಏನಾದರೂ ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಬರೋ ಕೆಲಸ ಮಾಡ್ತಾಯಿದ್ರೆ ಸ್ವಲ್ಪ ಅಡ್ಡ ಬರೋದು ಜಾಸ್ತಿ ಅಂತಲೇ ಹೇಳ್ಬೋದು. ಇನ್ನು ಅದಕ್ಕೋಸ್ಕರ ಹಾಗೆ ಚಿಕ್ಕಮ್ಮ ಕೂಡ ಬಂದರು. ಅವರು ಕೂಡ ಸ್ವಲ್ಪ ಟೀ ಬಿಸಿ ಮಾಡಿಕೊಟ್ಟೆ. ಇನ್ನು ಚಿಕ್ಕಮ್ಮ ಕೂಡ ಕುಡಿದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಮ್ಮ ಅಂತ ಹೇಳಿ ಅವರು ಕೂಡ ಹೊರಟರು. ಬೇಗನೆ ಹೋಗ್ತಾರೆ, ಒಂದು 8:15 8 ಅಷ್ಟೊತ್ತಿಗೆ ಹೋಗ್ಬಿಡ್ತಾರೆ. ಇನ್ನು ಹೋದ್ರೆ ಅವರು ಕೂಡ. ಇನ್ನು ನನ್ನ ಮಗ ಬಂದು ಹೊರಗಡೆ ಆಟಾಡ್ಕೊತಾ ಇದ್ದ. ಇನ್ನು ನಾನು ಕೂಡ ಬೇಗ ಚಪಾತಿ ಎಲ್ಲ ಇದು ಮಾಡ್ತಾಯಿದ್ದೀನಿ. ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಆಮೇಲೆ ಟೊಮೊಟೊ ಈರುಳ್ಳಿ ಅದೆಲ್ಲ ಕಟ್ ಮಾಡಿಕೊಂಡು ಅದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಚಪಾತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗನೆ ಆಯಿತು ಕೆಲಸ, ಏನು ಜಾಸ್ತಿ ಏನೂ ಇದಿರಲಿಲ್ಲ. ಇನ್ನು ಬಟ್ಟೆ ಕೂಡ ಸ್ವಲ್ಪ ಜಾಸ್ತಿ ಇದ್ದು ಬಟ್ಟೆ ಕೂಡ ಎಲ್ಲ ನೆನೆಸಿದ್ದೆ. ನಾವು ಫಸ್ಟಿಗೆ ಬಟ್ಟೆ ಒಗಿತೀವಿ ಅನ್ನೋ ಮುಂಚೆನೇ ಸ್ವಲ್ಪ ಬೇಗನೆ ಬಟ್ಟೆ ನೆನೆಸಿದ್ರೆ ಈ ಥರ ಅಡುಗೆ ಕೆಲಸ ಏನಾದರೂ ಬೇರೆ ಕೆಲಸ ಇದ್ದರೆ ಅಷ್ಟರೊಳಗೆ ಬಟ್ಟೆ ಚೆನ್ನಾಗಿ ನೆನ್ಕೊಳ್ತವೆ. ಇನ್ನು ನಾವು ಹಳ್ಳಿಯಲ್ಲಿರೋದ್ರಿಂದನೂ ಡೈಲಿ ಕೂಡ ಬಟ್ಟೆ ಚೇಂಜ್ ಮಾಡಿದ್ರು ಕೂಡ ಕೊಳೆ ಆಗೇ ಆಗ್ತಾ ಇರ್ತವೆ. ಇನ್ನು ಜಾಸ್ತಿ ಧೂಳಿರುತ್ತೆ ಮತ್ತು ಮನೆಯಲ್ಲಿ ಹಂಗೆ ಸುಮ್ಮನೆ ಕೂತ್ಕೊಳ್ಳೋದು, ಓಡಾಡೋದು ಅಂಗಳದಲ್ಲೆಲ್ಲ, ಅದಕ್ಕೆ ಸ್ವಲ್ಪ ಗಲೀಜು ಆಗೇ ಆಗಿರುತ್ತೆ. ಇನ್ನು ಯಾವಾಗಲೂ ಕಂಪಲ್ಸರಿ ಸರ್ಪ್ ಹಾಕಿ ನೆನೆಸಿರ್ತೀನಿ. ಇನ್ನು ನನ್ನ ಮಗಂದು ಅಷ್ಟೇ ತುಂಬ ಸ್ವಲ್ಪ ಗಲೀಜು ಜಾಸ್ತಿ ಮಾಡ್ಕೊತಾ ಇರ್ತಾನೆ. ಅದು ಕೂಡ ಕೊಳೆ ಆಗಿರುತ್ತಲ್ಲ, ಒಂದು ಎಲ್ಲ ಸೇರಿಸ್ಬಿಟ್ಟು ನೆನೆಸಿದ್ದೆ. ಫಸ್ಟ್ ಏನಾದರೂ ಸ್ವಲ್ಪ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಬಟ್ಟೆ ಒಗೆಯೋಣ ಅಂತ ಹೇಳಿ ಇವಾಗ ಚಪಾತಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇನ್ನು ನನ್ನ ತಮ್ಮ ಬಂದು ಅವನು ಆಗಲೇ ಕೆಲ್ಸಕ್ಕೆ ಹೊರಟೋಗಿದ್ದ. ಇನ್ನು ನಾವೇ ಅಲ್ವೇ ಇದ್ದಿದ್ದು. ಇನ್ನು ಅವ್ನು ಸಾಯಂಕಾಲ ಬರೋಷ್ಟೊತ್ತಿಗೆ ನೋಡ್ಕೊಳೋಣ ಅಂತ ಹೇಳಿ ಇನ್ನು ಸ್ವಲ್ಪನೇ ಚಪಾತಿ, ಇನ್ನು ಅದಕ್ಕೋಸ್ಕರ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಮೊಟ್ಟೆ ಪಲ್ಯ ಮತ್ತು ಚಪಾತಿ. ರೈಸ್ ಏನು ಮಾಡಲಿಲ್ಲ, ಅದನ್ನೇ ತಿನ್ಕೊಂಡ್ವಿ. ಈಗ ಬೇಸಿಗೆ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ. ಇನ್ನು ಚಪಾತಿ, ಉಪ್ಪಿಟ್ಟು ಆ ಥರ ಎಲ್ಲ ಸ್ವಲ್ಪ ಟಿಫನ್ ಐಟಮ್ಮು ತಿಂತಾಯಿದ್ರೆ ನೀರಂತೂ ಜಾಸ್ತಿ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ತುಂಬ ಬಾಯಾರಿಸ್ತಾನೆ ಇರುತ್ತೆ. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅಷ್ಟೊಂದು ನಾವು ನೀರು ಕುಡಿಯೋದೇ ಮರ್ತ್ಬಿಡ್ತೀವಿ ಒಂದೊಂದು ಸತಿ. ಈ ಬೇಸಿಗೆ ಕಾಲ ಬಂದ್ರಂತೂ ನಾವು ಮರೆಯೋದೇ ಬೇಕಿಲ್ಲ. ಬೇಸಿಗೆ ಕಾಲನೇ ನಮ್ಗೆ ನೆನಪಿಸ್ತಾ ಇರುತ್ತೆ, ನೀರು ಕುಡಿಬೇಕು ಅಂತ ಹೇಳಿ. ಆ ಥರ ಟೈಮ್ ಇದು. ಅದಕ್ಕೋಸ್ಕರ ಏನಾದರೂ ಈ ಥರ ತಿಂಡಿ ಐಟಮ್ ಅಂತ ಸ್ವಲ್ಪ ಬೆಳಗ್ಗೆ ಜಾಸ್ತಿ ಬಿಸಿಲು ಆಗೋಷ್ಟೊತ್ತಿಗೆ ಸ್ವಲ್ಪ ತಿನ್ಕೋಬೇಕು. ಇಲ್ಲ ನೈಟ್ ಹೊತ್ತು ಸ್ವಲ್ಪ ಮಾಡಿಕೊಂಡು ತಿಂದರೆ ನಡೆಯುತ್ತೆ. ಈ ಥರ ಮಧ್ಯಾಹ್ನ ಮತ್ತು ಸಂಜೆ ಟೈಮಲ್ಲಂತೂ ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು. ಜಾಸ್ತಿ ಬಾಯಾರಿಸ್ತಾ ಇರುತ್ತೆ. ಇನ್ನು ಮಕ್ಳಿಗೂ ಅಷ್ಟೇ ಇವಾಗ ಜಾಸ್ತಿ ನೀರೆಲ್ಲ ಕುಡಿಸ್ಬೇಕು. ಈ ಥರ ಎಲ್ಲ ತಿನ್ನಿಸ್ತಾ ಇರ್ತೀವಲ್ವ, ಅವ್ರು ಒಂದೊಂದು ಸತಿ ಮರ್ತ್ಬಿಡ್ತಾರೆ ಮಕ್ಕಳು ಕೂಡ ನೀರು ಕುಡಿಯೋದು. ಅಟ್ಲೀಸ್ಟ್ ನಾವಾದರೂ ಸ್ವಲ್ಪ ನೆನೆಪಿಸ್ಬಿಟ್ಟು
ಕೊಡಬೇಕು. ಸ್ವಲ್ಪ ಲೋಟದಲ್ಲಿ ಕೊಟ್ಟರೆ ಅವರೇ ಕುಡಿತಾ ಇರ್ತಾರೆ. ಇಲ್ಲ ಅಟ್ಲೀಸ್ಟ್ ಅವ್ರಿಗೆ ಕಣ್ಣಿಗೆ ಕಾಣೋ ಥರ ಸ್ವಲ್ಪ ನೀರು ತುಂಬಿಸಿಟ್ರು ಕೂಡ ಆಟಾಡ್ಕೊತ ಬಂದುಬಿಟ್ಟು ಕುಡಿತಾ ಇರ್ತಾರೆ. ನಾನು ಅದೇ ಥರನೇ ಮಾಡೋದು. ನಾನು ಒಂದು ಚೊಂಬಲ್ಲಿ ತುಂಬಿಟ್ಬಿಟ್ರೆ ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅವನಷ್ಟು ಅವನೇ ಕುಡಿತಾ ಇರ್ತಾನೆ ನನ್ನ ಮಗ. ನೀರು ಚೆನ್ನಾಗಿ ಕುಡಿತಾನೆ ಇತ್ತೀಚೆಗೆ ಅವನು. ಇನ್ನು ಚಪಾತಿ ಎಲ್ಲ ಬೇಯಿಸ್ಕೊಂಬಿಟ್ಟು ಇವಾಗ ಮೊಟ್ಟೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗೆ ಮಾಡ್ತೀನಿ ಮೊಟ್ಟೆ ಫ್ರೈ ನಾನು. ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕಿ ಮತ್ತು ಸ್ವಲ್ಪ ಇದು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ. ಖಾರ ಇರಲಿಲ್ಲ ಹಸಿರು ಮೆಣಸಿನ್ಕಾಯಿ, ಆದರೂ ಕೂಡ ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಅದು ಕಟ್ ಮಾಡ್ಕೊಂಡಿದ್ದೆ. ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಇನ್ನು ಮೊಟ್ಟೆ ಎಲ್ಲ ಒಡಿಸಿ ಹಂಗೆ ಸೈಡ್ಗೆ ಎತ್ತಿಟ್ಟಿದ್ದೆ ನಾನು. ಅದನ್ನು ಹಂಗೆ ಹಾಕ್ತಾಯಿದ್ದೀನಿ ಇವಾಗ. ಒಂದೊಂದು ಸತಿ ನಾನು ಇದನ್ನೆಲ್ಲ ಒಡೆದು ನೀಟಾಗಿ ಇದು ಮಾಡಿಬಿಟ್ಟು ಹಾಕ್ತೀನಿ. ಒಂದೊಂದು ಸತಿ ಇದೇ ಥರನೇ ಹಾಕ್ತೀನಿ. ಈ ಥರ ಎಲ್ಲ ಹಾಕ್ಬಿಟ್ಟು ನಾವು ಒಂದು ಸ್ವಲ್ಪ ಉಪ್ಪೆಲ್ಲ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಗರಂ ಮಸಾಲ ಮತ್ತೊಂದು ಸ್ವಲ್ಪ ಖಾರದ ಪುಡಿ ಹಾಕಿದೆ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಖಾರ ಇರಲಿಲ್ಲ ಮತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ಅದಕ್ಕೆ ಖಾರ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕಿದೆ. ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಆಮೇಲೆ ಸ್ವಲ್ಪ ಹಂಗೆ ಒಂದು ನಿಮಿಷ ಹಂಗೆ ಬಿಟ್ಬಿಡ್ಬೇಕು ಅದನ್ನು. ಯಾಕಂದರೆ ತುಂಬ ಹಸಿ ಸ್ಮೆಲ್ ಇರುತ್ತೆ ಅದು ಮೊಟ್ಟೆದೆಲ್ಲ. ಅದು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಸ್ವಲ್ಪ ತಿರುಗಿಸ್ತಾನೆ ಇರಬೇಕು. ಮತ್ತು ತಳ ಕೂಡ ಅಂಟ್ಕೊಬಿಡುತ್ತೆ, ಅದೆಲ್ಲ ಸ್ವಲ್ಪ ಬೇಗನೆ ಅಂಟುತ್ತಲ್ಲ ಮೊಟ್ಟೆದು. ಅದಕ್ಕೋಸ್ಕರ ತಿರುಗಿಸ್ಕೊತಾನೆ ಇರಬೇಕು ನೀಟಾಗಿ. ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಅದು ಬುರ್ಜಿ ಥರ ಚೆನ್ನಾಗಿ ಬರ್ತಾ ಇರುತ್ತೆ. ಕೆಲವರು ಏನಂದರೆ ಬುರ್ಜಿ ಸ್ವಲ್ಪ ದಪ್ಪಗಿದ್ರೆ ಇಷ್ಟಪಡ್ತಾರೆ ಕೆಲವರು ಬುರ್ಜಿನೇ ಕಾಣಿಸೋದಿಲ್ಲ, ಅಷ್ಟು ಎಲ್ಲ ಸಣ್ಣಕ್ಕೆ ಇದು ಒಂಥರ ಇದು ಮಾಡ್ದಂಗೆ ಮಾಡಿಬಿಡ್ತಾರೆ. ಎಗ್ ರೈಸಲ್ಲೆಲ್ಲ ಹಾಕಿ ಮಿಕ್ಸ್ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿರ್ತಾರೆ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ನಾನು. ಹಂಗೆ ಸ್ವಲ್ಪ ಎಗ್ ಬುರ್ಜಿ ದಪ್ಪ ಇದ್ದರೆ ಚೆನ್ನಾಗಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಚಪಾತಿಗೂ ಮತ್ತು ಚಪಾತಿ ತಿಂತೀವಲ್ವ ಅವಾಗಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಪಲ್ಯಕ್ಕೂ. ಇನ್ನು ಅದು ಎಲ್ಲರೆಲ್ಲ ರೆಡಿ ಮಾಡಿಬಿಟ್ಟು ಇನ್ನು ತಿಂದ್ಕೊಂಡ್ವಿ. ಇನ್ನು ನನ್ನ ಮಗನಿಗೂ ತಿನ್ನಿಸ್ಬಿಟ್ಟು ನಾನು ತಿಂದೆ. ಇನ್ನು ಚೆನ್ನಾಗಿ ಆಟಾಡ್ತಾನೆ, ಆರಾಮ್ಸೆ ಇರ್ತಾನೆ ಅವನು ಅಂತ ಅಂದ್ಕೊಂಡೆ. ಇನ್ನು ಬಟ್ಟೆ ಕೂಡ ಚೆನ್ನಾಗಿ ನೆಂದಿದ್ದು. ಬಿಸಿಲು ಕೂಡ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿತ್ತು ಆಗಲೇ. ಹೆಂಗಪ್ಪ ಬಟ್ಟೆ ಒಗೆಯೋದು ಅಂತ ಅನಿಸ್ಬಿಟ್ಟಿತ್ತು. ಆದರೂ ಒಗಿಲೇಬೇಕಲ್ವ, ಬಿಸಿಲಾದ್ರೆ ಇರಲಿ ಅಂಥದ್ದಾದ್ರೆ ಇರಲಿ, ಫಸ್ಟ್ ಕೆಲಸ ಆದರೆ ಸಾಕು ಅನ್ನಂಗೆ ಆಗ್ತಾಯಿರುತ್ತೆ. ಇನ್ನು ಅದಕ್ಕೋಸ್ಕರ ಇನ್ನು ಬಟ್ಟೆ ಎಲ್ಲ ನೆನೆಸಿಟ್ಟಿದ್ನೆಲ್ಲ ಅದೆಲ್ಲ ಕೆಳಕ್ಕೆ ಹಾಕ್ತಾಯಿದ್ದೀನಿ. ನನ್ನ ಮಗ ಮಲ್ಕೊತಾನೆ ಅಂತ ನೋಡಿದೆ, ಬಟ್ ಮಲಗಿರಲಿಲ್ಲ ಅವನು. ಏನು ಸ್ವಲ್ಪ ತರಲೆ ಮಾಡಲ್ಲ, ಸುಮ್ಮನೆ ಇರ್ತಾನೆ ಅಂತ ಅಂದ್ಕೊಂಡೆ. ಆದರೂ ಅವ್ನು ಬಿಡೋದಿಲ್ಲ ಅಲ್ವಾ, ಯಾವಾಗಲೂ ಅಷ್ಟೇ. ಬಟ್ಟೆ ಒಗೆದ್ರೆ ಸಾಕು ಅಡ್ಡ ಬರ್ತಾ ಇರ್ತಾನೆ. ಮತ್ತು ನೀರಂತೂ ತುಂಬ ವೇಸ್ಟ್ ಮಾಡ್ತಾ ಇರ್ತಾನೆ. ಬಕೆಟಲ್ಲೆಲ್ಲ ನೀರು ಚೆಲ್ಲೋದು, ಆ ಬಕೆಟಲ್ಲಿ ತೊಗೊಂಡು ಇದ್ರೊಳಗೆ ಹಾಕೋದು, ಈ ನೀರು ತೊಗೊಂಡು ಅದ್ರೊಳಗೆ ಹಾಕೋದು, ಆ ಥರ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ಮತ್ತು ನನ್ನ ಬಟ್ಟೆ ಏನಾದರೂ ಉಜ್ತಾ ಇದ್ದರೆ ಬಂದುಬಿಟ್ಟು ಸೆಂಟ್ರಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಸೋಪ್ ನೀರೆಲ್ಲ ತುಳ್ಕೊಂಡು. ನನಗಂತೂ ಕಿರ್ಚಿ ಸಾಕಾಗ್ತಾ ಇರುತ್ತೆ ಒಂದೊಂದು ಸತಿ, ಅಷ್ಟು ಇದು ಮಾಡ್ತಾ ಇರ್ತಾನೆ. ಇನ್ನು ಅದಕ್ಕೋಸ್ಕರ ಇನ್ನು ಬಟ್ಟೆ ಇದೇ ಥರ ಇದ್ದರೆ ಅಂತೂ ಬಿಡೋದಿಲ್ಲ. ಇವನು ಏನಾದರೂ ಮಾಡಿ ಮಲಗಿಸ್ಬಿಟ್ಟು ಬೇಗ ಬಟ್ಟೆ ಎಲ್ಲ ಒಗ್ದಾಕೋಣ ಅಂತ ಹೇಳಿ ನೋಡಿದೆ, ಪೇಚಾಡಿದೆ. ಒಂದು ಹಾಫ್ ಆನ್ ಅವರ್ ನನ್ನನ್ನು ಸತಾಯಿಸ್ಬಿಟ್ಟ ಅವನು. ಬೇಗ ಮಲ್ಕೊಳ್ಳೇ ಇಲ್ಲ. ಏನು ಮಾಡೋಕ್ಕಾಗುತ್ತೆ ಹೇಳಿ, ಏನು ಮಾಡೋಕ್ಕಾಗಲ್ಲ. ಹಂಗೆ ನಾವೇ ಸಮಾಧಾನ ಮಾಡಿಬಿಟ್ಟು ಇನ್ನು ಮಲಗಿಸ್ಬೇಕಲ್ವ, ನೋಡೋಣ ಅಂತ ಹೇಳಿ ನೀರೆಲ್ಲ ಹಾಕ್ತಾಯಿದ್ರೆ ನೋಡ್ತಾ ಇರ್ಬೋದು. ನೀರೆಲ್ಲ ತುಂಬ ವೇಸ್ಟ್ ಮಾಡ್ತಾಯಿದ್ದ. ಇನ್ನು ಬಿಸಿಲು ಬೇರೆ ಜಾಸ್ತಿ ಬಿಸಿಲಿತ್ತು. ಮತ್ತು ಚಿಕ್ಕ ಮಕ್ಕಳಲ್ವ, ಬಿಸಿಲು ಜಾಸ್ತಿ ಹಾಕ್ಬಾರ್ದು. ಮತ್ತು ನೆತ್ತಿ ಬೇರೆ ಸ್ವಲ್ಪ ಚುರುಕಂಥದ್ದು, ಏನಾದರೂ ಬಿಸಿಲು ಜಾಸ್ತಿ ಇದು ಮಾಡಿಬಿಟ್ರೆ ಜ್ವರ ಬರೋ ಚಾನ್ಸ್ ಕೂಡ ಇರುತ್ತೆ ಮಕ್ಕಳಿಗೆ. ಇನ್ನು ಅದಕ್ಕೋಸ್ಕರ ಫಸ್ಟ್ ಮಲಗಿಸ್ಬಿಟ್ಟು ಆಮೇಲೆ ಬಟ್ಟೆ ಒಗೆಯೋಣ ಅಂತ ಹೇಳಿ ಹೆಂಗೋ ಕರ್ಕೊಂಬರ್ತಾಯಿದ್ದೀನಿ. ತುಂಬ ಸತಾಯಿಸ್ಬಿಟ್ಟೆ ನನ್ನಂತೂ. ಇನ್ನು ಮನೇಲಿ ಯಾರಾದರೂ ಬೇರೆಯವ್ರು ಇದ್ದರೆ ನೋಡ್ಕೊಬೋದು. ಇನ್ನು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಚಿಕ್ಕಪ್ಪ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಮತ್ತು ಚಿಕ್ಕಮ್ಮನೂ ಕೆಲ್ಸಕ್ಕೆ ಹೋಗಿದ್ರು. ಇನ್ನು ನಮ್ಮ ಅಣ್ಣ ಇದ್ದರು, ನಮ್ಮ ಅಣ್ಣನ ಜೊತೆ ಅವನು ಯಾಕೋ ಇರಲಿಲ್ಲ. ನಮ್ಮ ಅಣ್ಣ ಪಾಪ ಮಲಗಿಸ್ಕೊಂಡಿದ್ದೆ, ಬಾರ ಮಲಗಿಸ್ತೀನಿ ಅಂತಂದರೆ ಅವನು ಅಲ್ಲಿಂದ ಕೂಡ ಎದ್ದು ಓಡಿ ಬಂದಿದ್ದ. ಮತ್ತು ನಾನು ಮಲಗಿಸ್ತೀನಿ ಬಾ ಅಂತ ಅಂದರೂ ಕೂಡ ಜೋಲಿ ಬಿಚ್ಚಷ್ಟೊತ್ತಿಗೆ ಮತ್ತೆ ಓಡೋಗ್ತಾ ಇದ್ದಾನೆ. ಓಡೋಗಿ ಮತ್ತೆ ಅದು ವಾಕರ್ ತೊಗೊಂಡ್ಬಿಟ್ಟು ಅದೆಲ್ಲ ಸ್ವಲ್ಪ ಆಟಾಡಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನನ್ನನ್ನು ಅಯೋನ್ಸಿ ಆಮೇಲೆ ಹಂಗೂ ಹಿಂಗೂ ಮಾಡಿ ಸ್ವಲ್ಪ ಮುದ್ದು ಮಾಡಿ ಕರ್ಕೊಬಂದು ಮಲಗಿಸೋಣ ಅಂತ ಹೇಳ್ಬಿಟ್ಟು ಮಲಗಿಸ್ದೆ. ಮತ್ತು ಮಲಗಿಸಿದ್ರು ಕೂಡ ಅವನಿಗೆ ಗೊತ್ತಾಗುತ್ತೆ ತುಂಬ ಸೆಕೆ ಅಂದರೆ ಸೆಕೆ. ಅವ್ನು ತುಂಬ ಹೀಟ್ ಇದೆ ನನ್ನ ಮಗ. ಬೇಸಿಗೆ ಕಾಲ ಆಗಲಿ, ಚಳಿಗಾಲ ಆಗಲಿ, ಮಳೆಗಾಲ ಆಗಲಿ ಜಾಸ್ತಿ ಬೆವೀತಾನೇ ಇರ್ತಾನೆ ಅವನು. ಅಷ್ಟೊಂದು ಅವನಿಗೆ ಚಳಿ ಅಂತಲೇ ಅನಿಸೋದಿಲ್ಲ. ಅದಕ್ಕೋಸ್ಕರ ಇನ್ನು ಅದು ಫ್ಯಾನ್ ಹಾಕು ಅಂತ ಅವನೇ ಕೇಳ್ತಾ ಇದ್ದ. ಇನ್ನು ಫ್ಯಾನ್ ಕೂಡ ಒಳಗಡೆನೇ ಇಟ್ಟಿದ್ದೆ. ಇನ್ನು ತೊಗೊಂಬಂದು
ಫ್ಯಾನ್ ಹಾಕ್ತೀನಿ ಮಲ್ಕೊಳ್ಳಪ್ಪ ಅಂತ ಹೇಳಿ. ಒಟ್ಟು ಈ ಥರ ಮಕ್ಕಳನ್ನ ಮಲಗಿಸ್ಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಅದನ್ನ ನಾವು ಕೇಳಲೇಬೇಕಾಗುತ್ತೆ. ಇನ್ನು ಅವ್ರು ಏನು ಕೇಳ್ತಾರೆ ಅದು ಕೊಡಲೇಬೇಕಾಗುತ್ತೆ. ಆ ಥರ ಪರಿಸ್ಥಿತಿ ಇರುತ್ತೆ. ಇನ್ನು ಏನು ಮಾಡೋಕ್ಕಾಗಲ್ಲ, ಕೆಲಸ ಒಂದಾದರೆ ಸಾಕು, ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು. ಇನ್ನು ಮಧ್ಯಾಹ್ನ ಕೂಡ ಆಗಿತ್ತಾಗಲೇನ, ಇನ್ನು ಮಲಗೋ ಟೈಮ್ ಕೂಡ ಆಗಿತ್ತು ಒಂದು, ಹೆಂಗೋ ಸ್ವಲ್ಪ ಚೆನ್ನಾಗಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟೆ. ಪಾಪ ಸಂಜೆವರೆಗೂ ಎದ್ದೇಳಿಲ್ಲ, ಚೆನ್ನಾಗಿ ನಿದ್ದೆ ಮಾಡಿದೆ. ಅದು ಒಂಥರ ಖುಷಿ ವಿಚಾರ. ಇನ್ನು ಮಾವ ಕೂಡ ಬರ್ತೀವಿ ಅಂತ ಫೋನ್ ಮಾಡಿದರು, ಅಂದರೆ ಹೊರಟಿದ್ರು ಅವರು. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಹಿಂಗೆ ಅಪ್ಪ ಬರುತ್ತೆ ಅಂತೇಳ್ಬಿಟ್ಟು. ಇನ್ನು ಅವರು ಕೂಡ ಬರ್ತಾರೆ, ಏನು ಮಾಡೋದು, ಏನಾದರೂ ಸ್ವಲ್ಪ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಅವ್ರೇನು ತಿನ್ನೋದೇ ಇಲ್ಲ, ಅಂದರೆ ಏನಾದರೂ ಸ್ವಲ್ಪ ಸ್ವೀಟ್ ಐಟಮ್ ಏನಾದರೂ ಮಾಡೋಣ ಅಂದರೆ ಅವ್ರು ಇಷ್ಟಪಡಲ್ಲ ಏನು ಕೂಡ. ಏನಿದ್ರು ಕೂಡ ಅತ್ತೆ ಆಗಲಿ ಮಾವ ಆಗಲಿ ಜಾಸ್ತಿ ಮುದ್ದೆನೇ ಇಷ್ಟಪಡೋದು ಅವರು. ನೋಡೋಣ, ಸ್ವಲ್ಪ ತರಕಾರಿ ಎಲ್ಲ ಇತ್ತು, ತರಕಾರಿ ಇದೆ, ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳೋಣ ಅಂತ ಹೇಳಿ. ಇನ್ನು ಬಟ್ಟೆ ಎಲ್ಲ ಇವಾಗ ನನ್ನ ಮಗನ ಫಸ್ಟ್ ಎಲ್ಲ ಒಗೆದ್ಬಿಟ್ಟು ಜಾಸ್ತಿ ಎಲ್ಲ ಒಣಗಾಕ್ತಾಯಿದ್ದೀನಿ. ಎಷ್ಟು ಒಂದು ಹಾಫ್ ಆನ್ ಅವರ್, ಮುಕ್ಕಾಲು ಅವರ್ ಎಲ್ಲ ಒಣಗಿಬಿಟ್ರೆ ಸಾಕು, ಚೆನ್ನಾಗಿ ಒಣಗ್ತಾ ಬಟ್ಟೆ ಅಂತ. ಇವಾಗ ಅಷ್ಟು ಬಿಸಿಲಿರುತ್ತೆ, ಸಖತ್ತು ಬಿಸಿಲು. ಇನ್ನು ನಾವು ಬಿಸಿಲಲ್ಲೇ ಸ್ವಲ್ಪ ಏನಾದರೂ ಕೆಲಸ ಮಾಡ್ಕೊಂಡಿದ್ರೆ ನಮಗೇನು ಅನಿಸಲ್ಲ. ಇನ್ನು ನೆರಳಲ್ಲಿ ಬಂದುಬಿಟ್ರಂತೂ ಯಪ್ಪ ಎಷ್ಟು ಬಿಸಿಲು ಅನ್ನೋ ಥರ ಆಗಿಬಿಡುತ್ತೆ. ಇನ್ನು ನೀರಲ್ಲಿ ಆಡ್ತಾ ಇರ್ತೀವಲ್ವ, ಬಟ್ಟೆ ಒಗೆಯೋದಾಗಲಿ ಏನಾದರೂ ಕೆಲಸ ಮಾಡಿದಾಗ ನೀರಲ್ಲಿ ಅಷ್ಟೊಂದು ಬಿಸಿಲು ಅನಿಸಲ್ಲ, ಬಿಸಿಲು ಕೂಡ ನಮಗೆ ತಾಕಲ್ಲ. ಆ ಥರ ಇರುತ್ತೆ ವೆದರು ನಮಗೆ. ಇನ್ನು ನೋಡ್ತಾ ಇರ್ಬೋದು, ಇವಾಗ ನೋಡಿದ್ರು ಕೂಡ ಎಷ್ಟು ಬಿಸಿಲು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ನನ್ನ ಮಗಂದೆಲ್ಲ ಸ್ವಲ್ಪ ಒಗೆದ್ಬಿಟ್ಟು ಎಲ್ಲ ಜಾಲಿಸಿ ಒಣಗಾಕ್ತಾಯಿದ್ದೀನಿ ಫಸ್ಟು. ಇನ್ನು ನಂದು ಕೂಡ ಎಲ್ಲ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ಎಲ್ಲ ಜಾಲಿಸಿ ಎಲ್ಲ ಒಣಗಾಕ್ತೆ. ಇನ್ನು ಒಣಗಾಕ್ಬಿಟ್ಟು ಇನ್ನು ಬಕೆಟು ಟಬ್ಬ ಎಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಕ್ಲೀನಾಗಿ ಎತ್ತಿರ್ತಾಯಿದ್ದೀನಿ. ಇದೊಂದು ಕೆಲಸ ಮುಗಿದ್ರೆ ಸಾಕು ಅನ್ನೋಂಗೆ ಆಗ್ತಿರುತ್ತೆ. ಬಟ್ಟೆ ಇದ್ರಂತೂ ಸಮಾಧಾನನೇ ಆಗೋಲ್ಲ. ಇನ್ನು ಮಕ್ಕಳು ಇದ್ದರೆ ಅಂತೂ ಅಷ್ಟೇ ಅಲ್ವಾ, ಒಂದು ದಿನಕ್ಕೆ ಏನಿಲ್ಲ ಅಂದರೆ 1-2 ಜೊತೆ ಚೇಂಜ್ ಮಾಡ್ತಾನೆ ಇರ್ತಾರೆ. ಇನ್ನು ಅವು ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ ಬಟ್ಟೆ. ಪರವಾಗಿಲ್ಲ ಒಗೆಯೋಣ ಅಂತೇಳ್ಬಿಟ್ಟು ಅವನು ಕೂಡ ಒಗೆದು ಎಲ್ಲ ಹಾಕ್ತೆ ನಾನು. ಏನೋ ಸ್ವಲ್ಪ ಸ್ವಲ್ಪ ಇದ್ದಾಗೆಲ್ಲ ಒಕ್ಕೊಂಡು ನಾವು ಇದು ಮಾಡ್ಕೊಬಿಡ್ಬೇಕು, ಮತ್ತು ಜಾಸ್ತಿ ಆಗೋವರೆಗೂ ಬಿಟ್ಕೋಬಾರ್ದು. ಹೇಳ್ಬೇಕಂದ್ರೆ ಬಿಟ್ಟಿರೋ ಬಟ್ಟೆ ಕೂಡ ಜಾಸ್ತಿ ಇಟ್ಕೊಂಡ್ರೆ ಅದು ಕೂಡ ಸ್ವಲ್ಪ ನಮಗೆ ದರಿದ್ರನೇ ಅನಿಸ್ಬೋದು. ಒಂಥರ ನೆಗೆಟಿವ್ ಥಿಂಕ್ ಬಂದುಬಿಡುತ್ತೆ ಅದು. ಅಷ್ಟೊಂದು ಇದು ಮನೇಲಿ ಮಾತ್ರ ಇರಬಾರ್ದು ಬಟ್ಟೆ. ಅವಾಗೆಲ್ಲ ಒಗೆದು ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ನಾನು ಅಷ್ಟೇ ಜಾಸ್ತಿ ಇಟ್ಕೊಳ್ಳಲ್ಲ, ಯಾವಾಗಲೂ ಒಂದು ಟೈಮ್ ಅಷ್ಟೇ. ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ಮಾತ್ರ ನಾನು ಹಂಗೆ ಇಟ್ಕೊತೀನಿ, ಇಲ್ಲಾಂದರೆ ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಒಗೆದ್ಬಿಡ್ತೀನಿ. ಇನ್ನು ಸ್ವಲ್ಪ ಸಂಜೆ ಕೂಡ ಆಯಿತು, ಇನ್ನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು. ಇನ್ನು ನೋಡ್ತಾ ಇರ್ಬೋದು ಜೋಳಿಕಾಯಿ ನಿಜವಾಗ್ಲೂ ತೊಗೊಂಡು ಎಷ್ಟು ದಿನ ಆಯಿತು ನಾನು ತರಕಾರಿ ತೊಗೊಂಡು, ಆದರೂ ಎಷ್ಟು ಫ್ರೆಶ್ ಆಗಿದೆ ಅಂದರೆ ನನಗೆ ಒಂಥರ ಆಶ್ಚರ್ಯ ಆಗ್ತಾಯಿತ್ತು. ಏನಪ್ಪ ಇಷ್ಟು ಚೆನ್ನಾಗಿದೆ, ಇವಾಗ ತೊಗೊಂಡಿದ್ದೀನಿ ಅನಿಸುತ್ತೆ ಅಂತೇಳ್ಬಿಟ್ಟು. ಇನ್ನು ಆಲೂಗೆಡ್ಡೆ ಅಂತೂ ತೊಗೊಂಡ್ಬಿಟ್ಟು ಆಗಲೇ ಒಂದು 25 ದಿನ ಮೇಲಾಯಿತು. ಆಲೂಗೆಡ್ಡೆ ಕೂಡ ತುಂಬ ಚೆನ್ನಾಗಿತ್ತು, ಅದು ಕೂಡ ಫ್ರೆಶ್ ಆಗಿತ್ತು. ಇನ್ನು ಆಗಲಿ ಅಂತೇಳ್ಬಿಟ್ಟು ಬದನೆಕಾಯಿ ಕೂಡ ಇದ್ವು. ಇನ್ನು ನನ್ನ ಮಗ ಕೂಡ ಸಂಜೆ ಪಾಪ ಮಲ್ಕೊಂಡಿದ್ದೀನಿ, ಎದ್ದಿರಲಿಲ್ಲ. ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಎದ್ದೊಳ್ತಾನೆ ಅಂತ ಹೇಳಿ ಇನ್ನು ಸಾಂಬಾರು ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಏನಿಲ್ಲ, ಜೋಳಕಾಯಿ, ಒಂದು ಸ್ವಲ್ಪ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇದ್ದು, ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಮಸಾಲೆ ಎಲ್ಲ ಇಟ್ಟು ಸಿಂಪಲಾಗಿ ಸಾಂಬಾರು ಮಾಡಿದೆ. ಸಾಂಬಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿದೆ. ಮಾವ ಕೂಡ ಬಂದಿದ್ದರು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಚಿಕ್ಕ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್.